ಜನಾರ್ದನ, ಜಾಗರೀಕನಾಗು. ಧನಂಜಯ, ಕುಶಲವೇ? ಬಂದು ಬಹಳ ವೇಳೆಯಾಯಿತು. ಚರಣದಲ್ಲಿ ಏಕೆ ಕುಳಿತ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ತಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದೇ ನನಗೆ ಮಹಾಪ್ರಸಾದ. ವಾಸುದೇವ! ಯಾರು? ನಾನು ಕೌರವೇಶ್ವರ. ಭಾವ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಗೊಳಿಸಬಹುದಿತ್ತಲ್ಲವೇ ಭಾವ? ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶ್ಯದಾರಿಯನ್ನು ಎಚ್ಚರಿಸಲು ಸಾಧ್ಯ. ನಾನು ಬಂದು ಬಹಳ ಹೊತ್ತಾದರೂ ನನ್ನನ್ನು ಗಮನಿಸದೆ ನಿನ್ನ ಪ್ರಾಣ ಮಿತ್ರ ಅರ್ಜುನನನ್ನು ಕಂಡಾಕ್ಷಣ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿದೆ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಇಲ್ಲ ಬಾವ, ನೀವಿಬ್ಬರು ಬಂದದನ್ನು ನಾನು ಗಮನಿಸಲಿಲ್ಲ. ಅದು ಹಾಗಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಪಾಂಡವರಿಗೂ ನಮಗೂ ಭೀಕರ ಸಂಗ್ರಾಮವು ಬಂದೊದಗಿರುವುದು. ಅದರಲ್ಲಿ ನೀನು ನನ್ನ ಪಕ್ಷ ವಹಿಸಬೇಕೆಂದು ಪ್ರಾರ್ಥಿಸಲು ನಾ ಇಲ್ಲಿಗೆ ಬರಬೇಕಾಯಿತು. ಅರ್ಜುನ, ನೀನು ಸಹ ಯಾದವ ಸೈನ್ಯದ ಸಹಾಯವನ್ನು ಕೋರಲು ಬಂದೆ ಎಂದೇ ತೋರುತ್ತದೆ. ನಿಶ್ಚಯವೇ ಪಾರ್ಥ? ಹೌದು ಪರಮಾತ್ಮ. ಭಾವ, ಯುದ್ಧವೇ? ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ನಾನು ಈಗ ಹೇಳಿದೆ. ಕೇಳು ಭಾವ. ಯುದ್ಧದ ಅಮಲೇರಿ ಭಾವ. ಕೃಷ್ಣ, ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನೊಪ್ಪುವುದು ಕುರು ಪಾಂಡವರಿಂದರಿತೆಯ ಭಾವ. ಮತ್ತೆ ಇಲ್ಲ, ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಬಳಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳ ಕಿತ್ತೆಸೆದು ರಕ್ತದ ಮಡುವಿನೋ ಹುಡುಕಾಡ ತೊಡಗುವರು. ತಮ್ಮ ಪತಿ ಪುತ್ರರ ಶವಗಳ ರಕ್ತದ ಮಡುವಿನೋ ಹುಡುಕಾಡ ತೊಡಗುವರು. ತಮ್ಮ ಪತಿ ಪುತ್ರರ ಶವಗಳ. ಅರ್ಜುನ, ಮೂಲದಲ್ಲಿ ಶತಕೋಟಿ ರಾಜ್ಯ ಮಹಾರಾಜರಾಗಿ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ್ಯ ಮಹಾರಾಜರಾಗಿ ಈ ನೆಲವು. ಯಾರಲ್ಲಿ ಗಮನಿಸಿ ನೋಡೆ ಸಮಾಧಾನ ಕಾಂಬುದು. ಗಮನಿಸಿ ನೋಡೆ ಸಮಾಧಾನ ಕಾಂಬುದು. ಧರ್ಮ ಯಾರನ್ನು ವರಿಸಿದರು. ಧರ್ಮ ಯಾರನ್ನು ವರಿಸಿದರು.
ನ್ಯಾಯವೇ ಶತಕೋಟಿ ರಾಜ ಮಹಾರಾಜರ ಶತಕೋಟಿ ರಾಜ ಮಹಾರಾಜರ ಯಾರಲಿ ಗಮನಿಸಿದೊಡೆ ಸಮಾಧಾನ ಕಾಂಬುದು ಗಮನಿಸಿದೊಡೆ ಸಮಾಧಾನ ಕಾಂಬುದು ಧರಣಿ ನಾರಿತ್ಯಾರೊಡನೆ ಸಮಾಗಮ ಬಯಸಿಹಳು ಯಾರೊಡನೆ ಸಮಾಗಮ ಬಯಸಿಹಳು ಎಂಬ ವಿಚಾರವ ಅನುಸರಿಸು ಅನುಸರಿಸು ಅನುಸರಿಸು. ಭಾವ, ಆದ್ದರಿಂದ ದಾಯಾದಿಗಳಾದ ನೀವು ಹೊಡೆದಾಡಿ ಮಡಿಯುವುದು ಬೇಡ ಎಂಬುದು ನನ್ನ ಮಾತನ್ನು ನಿರಾಕರಿಸಬೇಡ ಭಾವ. ಕೃಷ್ಣ, ಭಾವ, ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ಈ ನಿನ್ನ ನೀತಿ ಉಪದೇಶಗಳನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುವ ಮಾತುಗಳನ್ನ? ನನಗೊಂದು ತಿಳಿಯದು ಪರಮಾತ್ಮ. ನಾವು ನಿಶ್ಚಯಕ್ಕೆ ಕೆಳಗೊಂಡಾಗ ಮೊದಲು ತಮ್ಮ ಕೃಪಾ ದೃಷ್ಟಿಯು ನಮ್ಮ ಮೇಲೆ ಬಿದ್ದಿತ್ತಾದ್ದರಿಂದ ತಾವು ನನಗೆ ಸಹಾಯವನ್ನು ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಮೇಲಾಗಿ ವೀರನು, ನ್ಯಾಯಶೀಲನು. ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷ ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ಆದ್ದರಿಂದ ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷ ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ನಿಧಾನವಾಗಿ ಆಲೋಚಿಸು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಯಾವ ವಿಚಾರದಲ್ಲಿ? ನಾನು ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಪಾರ್ಥನು ವಯಸ್ಸಿನಲ್ಲಿ ನಿನಗಿಂತಲೂ ಹಿರಿಯನು. ಇದ್ದರೂ ಇರಬಹುದು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಪಾರ್ಥನಿಗಿರುವುದು. ಎಲ್ಲ ಕಪಟಿ. ಇರಲಿ, ಈಗ ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಅಕ್ಷೋಹಿಣಿ ಯಾದವ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಈಗ ಇವೆರಡರಲ್ಲಿ ಮೊದಲು ಕೇಳುವ ಅಧಿಕಾರವಿರುವುದು ಭಾವ. ವೀರನು, ಶೂರನು, ಧೀರನೂ ಆದ ನೀನಲ್ಲ. ಅರ್ಜುನ, ಇವೆರಡರಲ್ಲಿ ಯಾವುದನ್ನು ಅಪೇಕ್ಷಿಸುವೆ? ನಾನು ನಿನ್ನನ್ನೇ ಅಪೇಕ್ಷಿಸುವೆ. ತಥಾಸ್ತು ಪಾರ್ಥ. ನಿರಾಯುಧನು, ನಿರಸ್ತ್ರನೂ ಆದ ಈ ಕೃಷ್ಣನಿಂದಾಗುವ ಕಾರ್ಯ ಸಾಧ್ಯವಾಗುತ್ತಾನೆ ಏನು? ಯುದ್ಧಕ್ಕೆ ಬೇಕು ಸೈನ್ಯ ಬಲ. ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ನಿನ್ನ 11 ಅಕ್ಷೋಹಿಣಿ ಸೈನ್ಯವು ನನ್ನ ಪಕ್ಷಕ್ಕೆ ಬರಲಿ. ಭಲೆ ಬಾವ, ಭಲೆ. ಪರಾಕ್ರಮಕ್ಕೆ ತಕ್ಕನಾದದ್ದನ್ನೇ ಆಯ್ಕೆ ಮಾಡಿಕೊಂಡಿರುವೆ. ನಡೆ ಬಾಬಾ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಾಳೆಂದು ಹೋಗಿ ಬರಲೇ ಬಾವಾ. ನಡೆ ಕೌರವೇಶ್ವರ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಕಣ್ಸನ್ನೆಯಿಂದ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾ ಅರಿಯದವನೆಂದು ಭಾವಿಸಿದೆಯಾ ಮುಕುಂದ? ಬಳಿ ಏನಿದು ಕಣ್ಸನ್ನೆಯ ಕಪಟ ಮೋಸ.
ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಸೋತ್ರದಾಹ ರಕ್ತ ಕೋಡಿಯ ಅರಿಸೆ ರೋತ್ಯ ತಾಂಡವ ರೋತ್ಯ ಪ್ರಳಯ ಸಿಂಹನಾದ ಧೋರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂ ಧರಿಸದಿರೇ ರಣದೋಳ್ ಆಯುಧವಂ ಧರಿಸದಿರೇ ಪಾಂಡವರನ್ನು ಅದೆನಿದು ಪಾಲಿಪೆಯೋ ನೋಡುವೆನು ನಿನಪಂತ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಏನು ಬಲು ಕಬಡ್ಡಿ ಬಲು ಪಕ್ಷಪಾತಿ ಪಾಂಡವರೆಂದರೆ ನಿನಗೆ ಬಲು ಪ್ರೀತಿ ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ ಆದರೂ ಬಾಧಕವಿಲ್ಲ ಇಂದಿಗೆ ಒಂದು ವಿಚಾರ ನಾವೇ ಬೇರೆ ನೀವೇ ಬೇರೆ ಸದಾ ನಿನ್ನ ಜ್ಞಾಪಕದಲ್ಲಿರ ಬಾವ ಏನದು ಏನದು ಯುದ್ಧರಂಗದಲ್ಲಿ ಆಯುಧಗಳನ್ನಿಡಿದು ಯಾವ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವುದು ವಚನ ಭ್ರಷ್ಟನಾದಿಯ ಜೋಕೆ ಮುಂದೆ ಸಮರಾಂಗದಲ್ಲಿ ಸಂಧಿಸೋಣ ಆಗ ತೋರುವೆ ನಿನ್ನ 7 ಅಕ್ಷೋಹಿಣಿ ಸೈನ್ಯದ ಬಲವನ್ನ ಬಾವ ಅದು ಸಮರಾಂಗಣದಲ್ಲಿ ತಾನೇ ತಿಳಿಯುವುದು ತುಚ್ಛ ಮನೋಭಾವವನ್ನು ಬಿಡು ಅಚ್ಚರಿಯಿಂದ ಉಚ್ಚರಿಸುತ್ತಿದ್ದೇನೆ ಎಚ್ಚರ ಅರ್ಜುನ ಸಮರಾಂಗಣ ಈಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಇನ್ನು ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆಯೇ ಸರಿ. ಆರ್ಯವರ್ತದ ಮಹಾಯೋಗಿ ಶ್ರೇಷ್ಠನು ಭಗವಾನ್ ವಾಸುದೇವನು ನನ್ನ ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಇಂದಿಗೆ ನನ್ನ ದ್ವಾರಕ ಯಾತ್ರೆಯು ಸಾರ್ಥಕವಾಯಿತು.
ಎಂತಹ ಕಾರ್ಯವನ್ನು ಮಾಡಿಬಿಟ್ಟೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟು ಬರಿಗೈಯಲ್ಲಿರುವ ನನ್ನ ನಂಬಿಕೆಟ್ಟೆ ಎಲ್ಲ ಪಾರ್ಥ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ದೇವ. ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೊಂದು ದಾರಿಯನ್ನು ತೋರಿಸು ದೇವ. ಈ ನಿಂದ ವರದ ಹಸ್ತವು ನನ್ನ ರಥಾಶ್ವಳ ಕಡಿವಾಣವನ್ನು ಇದೆ. ಆಗ ನಾನು ನೋಡುವೆನು, ಶತ್ರುಗಳು ಕೂಡ ನೋಡುವುದು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನೀತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಾಪಿತವಾಗುವುದನ್ನು. ಅರ್ಜುನ, ಅಂತಹು ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದು ನನ್ನ ಮುಖ್ಯ ಉದ್ದೇಶ. ಪರಮಾತ್ಮ, ಎಲ್ಲದಕ್ಕೂ ಕಾರಣಕರ್ತ ನೀನು. ನನ್ನನಿಂದಲೇ ಇಂದ್ರಜಾಲವೇಕೆ ದೇವಾ? ಅರ್ಜುನ, ಮಾಧವ ನಿನ್ನಯ ದಯವೊಂದೆ ನಗಿರೆ ಜಗವನೆ ಗೆಲ್ಲುವೆ ಜಗವನೆ ಗೆಲ್ಲುವೆನು ನಿನ್ನಾಣೆ ಕೊಡು ಎನಗ ಭಯವನೇನು. ಚಿಂತಿಸದಿರು ವಿಜಯಾದ ನಂಜಯ ಅಭಯವನೇ ಅಭಯವನೇ ಆದರೂ ನಿನಗೆ ಸಾರಥಿಯಾಗುವೆ. ನರನು ನೀನು ಶ್ರೀಹರಿಯು ನಾನು, ಆದರೂ ನಿನಗೆ ಸಾರಥಿಯಾಗುವೆ. ಶಾಸನ ದಂಡವ ಹಿಡಿದರೆ ನಾನು ವಿಜಯ ಶಾಂತಿಯಗೊಳಿಸುವೆ ನಾನೀ ದರೆಯ, ಚಿಂತಿಸದಿರು ವಿಜಯ. ಮಾಧವನಿನ್ನಯ ದಯವೊಂದೆ ನಗಿರೆ ಜಗವ
ನಾನೇ ಭಾಗ್ಯವಂತನು, ನಾನೇ ಪುಣ್ಯವಂತನು, ನಾನೇ ಭಾಗ್ಯವಂತನು, ನಾನೇ ಪುಣ್ಯವಂತನು. ಸಿರಿದೇವಿ ನಿನ್ನ ಕರ ಪಿಡಿದ, ಸಿರಿದೇವಿ ನಿನ್ನ ಕರ ಪಿಡಿದ, ನಿನ್ನಂತ ಚಲುವೆಯ ವರವಾಗಿ ಪಡೆದ.
ಯುದ್ಧವೇನೋ ಅನಿವಾರ್ಯವಾಯಿತು. ಆದರೆ ಇದು ಎಂತಹ ಯುದ್ಧ! ಈವರೆಗೂ ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ಹೌದು ದೇವಿ, ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಎಷ್ಟು ಜನ ಉಳಿಯುವರೋ ಏನು? ದೇವಿ, ಯುದ್ಧ ಯುದ್ಧ ಪ್ರಪಂಚದ ಅತಿ ಧ್ವಂಸ ಪ್ರಯತ್ನ. ಪ್ರಭು, ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸು. ದೇವಿ, ಶಾಂತಿಯಿಂದ ಸೃಷ್ಟಿಯು ವಿಕಸನಗೊಳ್ಳುವುದಿಲ್ಲ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ದೇವಿ, ಕುರುಕ್ಷೇತ್ರ ಭೂಮಿಯ ಒಂದೊಂದು ಧೂಳಿನ ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತಗೊಳಿಸಿ ಪುಣ್ಯ ಬೀಜವೊಂದನ್ನು ನೆಡುವೆ. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಶಾಸ್ತ್ರಗಳಂತಹ ಫಲಪುಷ್ಪಗಳನ್ನು ಜಗತ್ತಿಗೆ ನೀಡುವುದು ದೇವಿ. ದೇವಿ, ಪ್ರೇಮ
ಜೀವಿ. ಆ ದೃಷ್ಟಿ ಮಾತ್ರದಿಂದ ಈ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲನೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ? ದೇವಿ, ಕಾಳ ಸ್ಪರ್ಶ ಕಡಿದವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಸ್ಪರ್ಶವಾದಂತಹ ಆಯವನ್ನು ಛೇದಿಸುವ ಹೊರತಾಗಿ ಮತ್ತಾವ ಮಾರ್ಗವೂ ಇಲ್ಲ. ಆರ್ಯವರ್ತಕ್ಕೀಗ ಅಂತಹದ್ದೇ ಮಾರ್ಗ ಉಂಟಾಗಲಿ. ಅಭಿಮಾನ ಸೂರ್ಯನಿಂದ ಪ್ರಮತ್ತರಾದ ಕ್ಷತ್ರಿಯ ನರನಾಡಿನಲ್ಲಿ ರಕ್ತಾದಿತ್ಯವು ಅಧಿಕಗೊಂಡು ಅಧರ್ಮದ ಬೀಜವು ಅಂಕುರಿಸಿದೆ. ಅದನ್ನು ರಕ್ತಾಶಯದಿಂದ ಬೇರ್ಪಡಿಸಿದ ಹೊರತಾಗಿ ಮತ್ತಾವ ಮಾರ್ಗವೂ ಇಲ್ಲ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದಾಗಿ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವೇ. ನಿನ್ನ ಮಾತಿನಂತೆ ಪುನಃ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿದೆ ದೇವಿ. ಆದರೆ ನನ್ನ ಸಂಧಾನವು ಈ ಬಾರಿಯೂ ಸಹ ವಿಫಲವಾಗುವುದು ದೇವಿ. ಪ್ರಯತ್ನಿಸಿ ನೋಡಿ ದೇವ. ನಯನ ಮನೋಹರಿಯೇ ಪ್ರಿಯ ಸುಂದರ ಬದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ಬದನೆ, ನಯನ ಮನೋಹರಿಯೇ, ಮಂದರಗಿರಿ
ಜನಗಣ ಸೈನ್ಯವು ನನಗೆ ದೊರೆತಾಯಿತು. ಏನು ಈ ಛಲದಂಕ ಮೊಲ್ಲನನ್ನು ಜಯಿಸತಕ್ಕ ವೀರರು ಸೂರರು ಈ ತ್ರಿಭುವನದಲ್ಲಿ ಯಾರಿರುವರೋ ಅವನವನಿರುವನು. ಇನ್ನು ಆ ಪಾಂಡವರ ಮೇಲೆ ಧರ್ಮಯುದ್ಧ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಬರೆದನ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ನಾವು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದನ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ನಾವು ಪಾಂಡವ ಸೈನ್ಯ. ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಖಾತ ಭೀಮತಾಶ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯ ಓದಿ ಮಹಾರಥಿಕರು. ಖಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯ ಓದಿ ಮಹಾರಥಿಕರು. ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಆ ಭೀಮನನ್ನು ಸೇರಿ ಬಿಡುವ ಎಲ್ಲ ಅನುಜನು, ಆತನ ಶಿರ ಆರಿಸುವ ವೀರ ಕರ್ಣನು. ಭೀಮನನ್ನು ಸೇರಿ ಬಿಡುವ ಎಲ್ಲ ಅನುಜನು, ಆತನ ಶಿರ ಆರಿಸುವ ವೀರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ.